ಮಾಲೆ ಆಗದು, ಒಂದು ಇಟ್ಟಿಗೆಯಿಂದ ಮನೆಯಾಗದು. ಅದೇ ರೀತಿ ಒಂದು ಶಾಲೆಯು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕಾದರೆ ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಶಾಲೆಯ ಉನ್ನತ ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹಕಾರಿಯಾಗಿವೆ. ಇದು ನಮ್ಮ ಶಾಲೆಯ ಆದರ್ಶ ವಾಕ್ಯ, ಟು ಲೀಡ್ ಟು ದ ಲೈಟ್. ಈ ವಾಕ್ಯದ ಅರ್ಥ ಎಲ್ಲರಿಗೂ ಜ್ಞಾನವನ್ನು ಕೊಡುವ ಮಹಾ ಸದ್ಭಾವನೆ ಎಂಬುವುದೇ ಆಗಿದೆ. ಈ ಆದರ್ಶ ವಾಕ್ಯವನ್ನು ನಮ್ಮ ಶಾಲೆಯ ಮುಖ್ಯ ಗುರಿಯನ್ನಾಗಿ ಮಾಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಜವಾಬ್ದಾರಿಯನ್ನರಿತು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಜೀವಿಸಲು ಬೇಕಾದಂತಹ ಆಧ್ಯಾತ್ಮಿಕ, ಬೌದ್ಧಿಕ ಅಧ್ಯಯನದ ತರಬೇತಿಯನ್ನು ಸೆಪ್ಟೆಂಬರ್ 5ರಂದು ಶಿಕ್ಷಕ ದಿನಾಚರಣೆಯನ್ನ ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಪೂಜ್ಯ ಫಾದರ್ ಬೆನ್ನೀರವರು ಶಿಕ್ಷಕಿಯರಿಗೆ ಕೆಲವು ಸಂದೇಶಗಳನ್ನ ನೀಡಿದರು. ಹಾಗೆಯೇ ಶಿಕ್ಷಕರಿಗೆ ಸ್ಪರ್ಧೆಗಳನ್ನ ಏರ್ಪಡಿಸಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಲಾಯಿತು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ಪೂಜ್ಯ ಫಾದರ್ ಬೆನ್ನೀರವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ದಿನಾಂಕ 25/9/2010ರಿಂದ 6/10/2010ರವರೆಗೆ ಮೊದಲ ಸೆಮಿಸ್ಟರ್ ಪರೀಕ್ಷೆಯನ್ನು ನಡೆಸಲಾಯಿತು. ನವೆಂಬರ್ 14 ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು, ಕನ್ನಡ ರಾಜ್ಯೋತ್ಸವವನ್ನು ಒಟ್ಟಿಗೆ ಬಹಳ ಸಂತಸ ಸಡಗರದಿಂದ ಆಚರಿಸಲಾಯಿತು. ಈ ಸಮಾರಂಭಕ್ಕೆ ಫಾದರ್ ಸನ್ನಿ ಹಾಗೂ ಫಾದರ್ ಪ್ರದೀಪನ್ ರವರು ಆಗಮಿಸಿದ್ದರು. ಕನ್ನಡಾಂಬೆಗೆ ಪೂಜೆಯನ್ನ ಸಲ್ಲಿಸಿ ನೆಹರೂರವರ ಭಾವಚಿತ್ರಕ್ಕೆ ಹೂಮಾಲೆಯನ್ನ ಅರ್ಪಿಸಲಾಯಿತು. ನೆಹರೂರವರಿಗೆ ಹಾಗೂ ಕನ್ನಡಾಂಬೆಗೆ ಜಯಕಾರ ಹಾಕುತ್ತಾ ಶಾಲಾ ಆವರಣದಲ್ಲಿ ರ್ಯಾಲಿ ನಡೆಸಲಾಯಿತು. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗಾಗಿ ನಮ್ಮ ಶಾಲೆಯಲ್ಲಿ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 27/11/2010 ಶನಿವಾರದಂದು ನಮ್ಮ ಶಾಲೆಯ ಮಕ್ಕಳು ನಿಲುವಾಗಿಲಿನಲ್ಲಿ ನಡೆದಂತಹ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡರು. ಡಿಸೆಂಬರ್ 22ರಂದು ಮಕ್ಕಳಿಗಾಗಿ ನಮ್ಮ ಶಾಲೆಯಲ್ಲಿ ಕ್ರಿಸ್ಮಸ್ ಆಚರಿಸಲಾಯಿತು. ಮೆಟ್ಟಿ ಮುಂದೆ ಸಾಗುವ ಪ್ರಯಾಣವೇ ಯಶಸ್ಸಿನತ್ತ ಪಯಣ. ಇದರಂತೆ ದೇವರ ಕೃಪೆಯಿಂದ ಹಾಗೂ ನಿಮ್ಮೆಲ್ಲರ ಸಹಕಾರಗಳಿಂದ ಚಿಕ್ಕದಾದ ದಿವ್ಯ ಜ್ಯೋತಿ ಶಾಲೆಯು ಬೆಳೆದು ಎಮ್ಮರವಾಗಿ ಪ್ರಗತಿಯ ಹಾಗೂ ಸಾಧನೆಗಳ ಉತ್ತುಂಗಕ್ಕೇರಿ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿ ರಾರಾಜಿಸಲಿ ಎಂದು ಹಾರೈಸುತ್ತಾ 2010 ಮತ್ತು 11ನೇ ಸಾಲಿನ ಶಾಲಾ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಂದನೆಗಳು.